ಗೌಡ್ರ ಹೇಳಿ, ಈಗ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಸಂಚಲನ. ಈಗ ಯತ್ನಾಳ್ ಅವ್ರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದೆ 6 ವರ್ಷಗಳ ಕಾಲ ಪಕ್ಷದಲ್ಲಿ. ಏನಾಗ್ತಾ ಇದೆ? ನಮಗೇನು ಸಂಬಂಧ? ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಅದು. ಅಲ್ಲ, ಈಗ ಸೀನಿಯರ್ ಲೀಡರ್ಗಳು ಸಕ್ರಿಯವಾಗಿರ್ತಕ್ಕಂಥವ್ರು ಈ ಥರದ್ದು ಆಗ್ತಾ ಇದೆ ಅಂದ್ರೆ ಏನಾಗ್ತಾ ಇದೆ ಬಿಜೆಪಿಲಿ ಅಂತೇಳಿ ನೀವು ಕೂಡ ಯತ್ನಾಳ್ ಬಗ್ಗೆ ಮಾತನಾಡಿದ್ರಿ. ಯತ್ನಾಳ್ಗೆ ಮಾತಾಡಿದ್ದೆ, ಅವರು ಮತ್ತೆ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದರು. ಯತ್ನಾಳ್ ಅವ್ರಿಗೆ ನಾನು ಮಾತಾಡಿದ್ಮೇಲೆ ಮತ್ತೆ ಅವರೇ ವಾಪಸ್ ಫೋನ್ ಮಾಡಿ ಮಾತಾಡಿದರು. ನಮಗೂ ಅವ್ರಿಗೇನು ಡಿಫ್ರೆನ್ಸ್ ಇಲ್ಲ, ಚೆನ್ನಾಗಿದೆ. ಬಿಜೆಪಿ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಕಳೆದ 6-7 ತಿಂಗಳಿಂದಲೂ ಕೂಡ. ಇವತ್ತು ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತ, ಇದು ಪಾರ್ಟಿ ಯಾವ ಮೆಸೇಜ್ ಹೋಗುತ್ತೆ ಅಂತ? ಅದೇನೇ ಪಕ್ಷ, ಭಾರತೀಯ ಜನತಾ ಪಕ್ಷ ಹೈಕಮಾಂಡು ಅವರೆಲ್ಲ ರಾಜ್ಯ BJP, ಕೇಂದ್ರ BJP ಇವರೆಲ್ಲರೂ ಕೂಡ ಚರ್ಚೆ ಮಾಡಿ ಏನು ತೀರ್ಮಾನ ತಗೋಬೇಕು ತಗೊಂಡಿದ್ದಾರೆ. ನಮಗೇನು ಸಂಬಂಧಪಟ್ಟಿಲ್ಲ ಅದು. ನೀವು ಕೂಡ ಅಲಯನ್ಸ್ ಗವರ್ನಮೆಂಟ್, ಹಾಂ, ನೀವು ಕೂಡ ಜೊತೆಲಿ ಇದ್ದೀರಾ? ನಿಮ್ದೇ ಅಲಯನ್ಸ್ ಪಕ್ಷ, ಅದಕ್ಕೆ ನಾನು ತಟಸ್ಥವಾಗಿದ್ದೀನಲ್ಲ, ಎರಡೂ ಪಕ್ಷದಲ್ಲಿ ಇಲ್ಲ, ತಟಸ್ಥವಾಗಿದ್ದೀನಿ. ಇದ್ರ ಜೊತೆಗೆ ಈಗ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸಖತ್ ಸದ್ದು ಮಾಡ್ತಾ ಇರೋದು. ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಸಚಿವರುಗಳೇ ನಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗುತ್ತೆ ಅನ್ನೋ ಒಂದು ಆತಂಕ. ಈಗ ರಾಜಣ್ಣ ಅವರು, ಅವ್ರ ಮಗ, ಅವ್ರ ಹೆಸರುಗಳೇ ಜಾಸ್ತಿ ಕೇಳಿ ಬರ್ತಾ ಇದೆ. ಈಗ ಅದೆಲ್ಲವೂ ಕೂಡ ಆ ಕಡೆಯಿಂದ ಭಾರತೀಯ ಜನತಾ ಪಕ್ಷವರು ರೈಸ್ ಮಾಡಿದ್ದಾರೆ, ಈ ಕಡೆಯಿಂದ ರಾಜಣ್ಣವರು ಉತ್ತರ ಕೊಟ್ಟಿದ್ದಾರೆ, ಗೃಹ ಸಚಿವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಉನ್ನತ ಮಟ್ಟ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಿ ವರದಿ ಬಂದ ಮೇಲೆ ಏನು ತೀರ್ಮಾನ ಅಂತ ಹೇಳ್ಬೇಕಾಯ್ತು. ಸರ್ಕಾರನೇ ಅವ್ರದೇ ಪಕ್ಷದವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾವಲ್ಲ, ಏನ್ ನಡೀತಾ ಇದೆ ಹಂಗಾರೆ ಗೌರ್ಮೆಂಟ್ ಅಲ್ಲಿ ಅಂತ? ಗೌರ್ಮೆಂಟ್ಗೂ ಇದಕ್ಕೂ ಏನು ಸಂಬಂಧ? ಈಗ ರಾಜಣ್ಣವರು ಅದೇ ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು, ನಮ್ಮದೇ ಪಕ್ಷದವರೇ ಮಾಡ್ತಾರಂತ ಅನುಮಾನಗಳಿದೆ ಅಂತ ಹೇಳ್ತಾರೆ. ಏನ್ ನಡೀತಾ ಇದೆ? ಅಧಿಕಾರಕ್ಕೆ ಏನಾದ್ರೂ ಈ ಮಟ್ಟಕ್ಕೆ ಏನಾದ್ರು ಇಳಿಯುವಂತದ್ದ? ಅದೆಲ್ಲ ತನಿಖೆ ವರದಿ ಬಂದ ಮೇಲೇ ಮಾತಾಡ್ಬೇಕು ಅದ್ರ ಬಗ್ಗೆ. ಯಾಕಂದ್ರೆ ಸಾಕಷ್ಟು ಅಗ್ರೆಸಿವ್ ಆಗಿದೆ ಗೌಡ್ರೆ. ಇವರು ರಾಜಣ್ಣ ಅವರು ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾ ಇದ್ದಂಥವ್ರು, ಅವ್ರಿಗೆ ಹನಿ ಟ್ರ್ಯಾಪ್ ಆಗಿರೋಂಥದ್ದು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರನ್ನ ಪರವಾಗಿ ಮಾತಾಡಿದವ್ರಿಗೆ ಈ ರೀತಿ ಆಗ್ತಾ ಇದೆ ಅಂತ. ಅದೆಲ್ಲವೂ ಕೂಡ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರವ್ರ ನಾಯಕರು ಅವ್ರು ಪಾಲಿಸುವಂತಕ್ಕಂಥ ಸುದ್ದಿಗಳು ಹರಡ್ಬೋದು. ಬಟ್ ಅವರು ತನಿಖೆಗೆ ಆದೇಶ ಮಾಡೋದ್ರಿಂದ ತನಿಖೆ ವರದಿ ಬಂದ ಮೇಲೆ ಎಲ್ಲ ಗೊತ್ತಾಗುತ್ತೆ. ಅಳಗೌಡ್ರೆ, ನೀವು ಹಿರಿಯ ರಾಜಕಾರಣಿಗಳು ಇಷ್ಟು ವರ್ಷಗಳಿದ್ರಿ, ಈಗ 48-50 ಜನಗಳ ಸಿಡಿಗಳಿದೆ ಅಂತ ಹೇಳ್ತಾರೆ. ರಾಜಕಾರಣ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಭಾಳ ವೇಗವಾಗಿ ಬೆಳೀತಾ ಇದೆ ಅಂತ. ಕರ್ನಾಟಕ ರಾಜ್ಯದಲ್ಲಿ ವೇಗವಾಗಿ ಪ್ರಜಾಪ್ರಭುತ್ವ ಭಾಳ ಸ್ಪೀಡಾಗಿ ಬೆಳೀತಾ ಇದೆ ಅಂತ. ಯಾವ ಥರ ಪ್ರಜಾಪ್ರಭುತ್ವ? ಅಲ್ಲ, ವ್ಯಂಗ್ಯ ಅಂತಂದರೆ ಈಗ ನೋಡಿದ್ರಲ್ಲ, ಎಲ್ಲ ಪ್ರತಿಯೊಂದರಲ್ಲೂ ಕೂಡ ನೋಡಿದ್ರಲ್ಲ ಏನೇನಾಗಿದೆ ಅಂತೇಳಿ. ವಿಧಾನಸಭೆಯಲ್ಲಿ ಚರ್ಚೆ ಮುಕ್ತ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ, ಅವರು 18 ಜನರನ್ನು ಏನೋ ಅಧ್ಯಕ್ಷರ ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಚಾರ, ಇವೆಲ್ಲವೂ ಕೂಡ ಹನಿ ಟ್ರ್ಯಾಪು ಆಗಿದೆ ಅಂಥೇಳಿ ಇದೇ ಯತ್ನಾಳ್ ಅವರು ರೈಸ್ ಮಾಡ್ತಾರೆ, ಸುನಿಲ್ ಅವರು ಯತ್ನಾಳ್ ಅವರು ರೈಸ್ ಮಾಡ್ತಾರೆ. ಈ ಕಡೆಯಿಂದ ರಾಜಣ್ಣವರು ಕೂಡ ಈ ಥರ ಆಗಿದೆ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ. ಅದಕ್ಕೆ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇಬ್ಬರೂ ಉತ್ತರ ಕೊಟ್ಟಿದ್ದಾರೆ. ಆ ವಿಚಾರ ಅಲ್ಲಿಗೆ ಬಿಟ್ಟು ಉಳಿದ ವಿಚಾರ ಚರ್ಚೆ ಮಾಡಬೇಕಾಗಿತ್ತು. ಆ ಚರ್ಚೆಗೆ ಅವಕಾಶ ಇಲ್ಲದೇ ಬಡ್ಜೆಟ್ ಓದ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಜನಕ್ಕೆ ಏನಾಗಿದೆ, ಈ ಬಾರಿ ಬಡ್ಜೆಟ್ಟು ಏನು ಹೇಳಿದ್ರು ಸಿದ್ದರಾಮಯ್ಯ ಅಂತಕ್ಕಂಥದ್ದು ಕೂಡ ಯಾರಿಗೂ ತಿಳಿಲೇ ಇಲ್ಲ. ಬರೀ ಕೂಗಾಟ ಗದ್ದಲದಿಂದನೇ ವಿಧಾನಸಭೆ ಮುಗೀತು. ಆದರೆ ವಿಧಾನಸಭಾ ಇತಿಹಾಸ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ್ದೇ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಇತಿಹಾಸ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು, ಸಾಹಿತಿಗಳಿರ್ಬೋದು, ಬರಹಗಾರರಿರ್ಬೋದು, ಬುದ್ಧಿಜೀವಿಗಳಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ರಾಷ್ಟ್ರಕ್ಕೆ ಒಂದು ಆದರ್ಶವನ್ನು ಕೊಟ್ಟಂಥವ್ರು. ರಾಜಕಾರಣಿಗಳು ಕೂಡ ನಮ್ಮ ರಾಷ್ಟ್ರದ, ಭಾರತ ದೇಶದ ರಾಜಕೀಯ ಕರ್ನಾಟಕ ರಾಜ್ಯದಿಂದನೇ ಪ್ರಾರಂಭ ಆಗ್ತಿತ್ತು. ಇಲ್ಲಿಂದನೇ ಆದರ್ಶ ರಾಜಕಾರಣಿಗಳು ಇದ್ದದ್ದು ಕರ್ನಾಟಕ ರಾಜ್ಯದಲ್ಲಿ. ಆದರೆ ಈ ಪರಿಸ್ಥಿತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಮನಸ್ಸಿಗೆ ನೋವಾಗಿದೆ. ಇಂಥ
ಇಂತಹ ವಿಚಾರಗಳಿಂದ ರಾಜ್ಯದ ಜನತೆಗೆ ಯಾವ ರೀತಿ ರಾಜ್ಯದ ಜನತೆ ಅಭಿವೃದ್ಧಿ ಬಗ್ಗೆ, ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿದ್ರೆ ಜನರಿಗೆ ಸಮಾಧಾನ ಆಗ್ತಿತ್ತು, ಸಂತೋಷ ಆಗ್ತಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.